ನಮಸ್ಕಾರ ಸ್ನೇಹಿತರೆ. ಭಾರತ ಅಂದರೇನೆ ಒಂದು ರಹಸ್ಯ. ಋಷಿಮುನಿಗಳ ಈ ನಾಡಿನಲ್ಲಿ, ಧರ್ಮದ ನೆಲೆಯಾದ ಈ ನಾಡಿನಲ್ಲಿ ಅಡಗಿರುವ ರಹಸ್ಯಗಳು ಒಂದೇ ಎರಡೇ. ವಿಜ್ಞಾನಿಗಳಿಗೂ ಕಗ್ಗಂಟಾದಂತಹ ರಹಸ್ಯಗಳಲ್ಲಿ ಇದು ಕೂಡ ಒಂದು. ನಮ್ಮ ಇಂದಿನ ಪಯಣ ಭೀಮಕುಂಡದ ಅತ್ತ. ಏನಿದು ಭೀಮಕುಂಡ? ಏನಿದರ ರಹಸ್ಯ? ಎಲ್ಲವನ್ನೂ ತಿಳಿಯಲು ವಿಡಿಯೋವನ್ನು ಕೊನೆಯ ತನಕ ನೋಡಿ. ಏನಿದು ಭೀಮಕುಂಡ? ಭೀಮಕುಂಡ ಮಧ್ಯಪ್ರದೇಶದ ಬಜ್ನಾ ಎಂಬ ಹಳ್ಳಿಯ ಬಳಿ ಇದೆ. ಇದು ಛತ್ತಾರ್ಪುರ್ ಡಿಸ್ಟ್ರಿಕ್ಟ್ ಇಂದ ಸುಮಾರು 77 ಕಿಲೋಮೀಟರ್ ದೂರದಲ್ಲಿದೆ. ಈ ನೀರಿನ ಕೊಳಕ್ಕೂ ಹಾಗೂ ಭೀಮನಿಗೂ ಏನು ಸಂಬಂಧ? ಗುಹೆಯ ಮಧ್ಯಭಾಗದಲ್ಲಿ ಅಡಗಿರುವ ಈ ನೀರಿನ ಕುಂಡಕ್ಕೆ ಮಹಾಭಾರತದ ಸಂಬಂಧವಿದೆ ಅಂತ ಇಲ್ಲಿನ ಜನ ನಂಬುತ್ತಾರೆ. ಅಂದರೆ ಏನಿಲ್ಲ ಅಂದರೂ 5000 ವರ್ಷಗಳ ಇತಿಹಾಸವಿರುವ ನೀರಿನ ಕೊಳ ಇದು. ಅಚ್ಚರಿಯ ವಿಷಯ ಏನೆಂದರೆ, ಈ ನೀರಿನ ಕೊಳದ ಆಳ ಯಾರಿಂದಲೂ ಅಳತೆ ಮಾಡಕ್ಕಾಗಿಲ್ಲ. ವಿಜ್ಞಾನಿಗಳಿಗೂ ಕೂಡ ಇದು ಒಂದು ಸವಾಲಾಗಿಯೇ ಉಳಿದಿದೆ. ಡೈವರ್ಸ್ಗಳ ನೆರವು ಪಡೆದು ಇದರ ಆಳ ತಿಳಿಯಲು ಪ್ರಯತ್ನ ಪಟ್ಟರೂ ಅದು ಸಾಧ್ಯವಾಗಲಿಲ್ಲ. ಇದು ಆಗದ ಕೆಲಸ ಅಂತ ಅರ್ಧದಲ್ಲೇ ಕೈ ಚೆಲ್ಲಿದರು. ಪಾಂಡವರಿಗೂ ಈ ಕುಂಡಕ್ಕೂ ಏನು ಸಂಬಂಧ? ವನವಾಸದಲ್ಲಿದ್ದ ಪಾಂಡವರು ಸಂಚಾರ ಕ್ರಮ ಈ ಸ್ಥಳಕ್ಕೆ ಬಂದಿದ್ದರಂತೆ. ಆಗ ದ್ರೌಪದಿಗೆ ನೀರಡಿಕೆಯಾಗಿ ಕುಡಿಯಲು ನೀರನ್ನು ಬಯಸಿದಳು. ಸುತ್ತಮುತ್ತ ಯಾವುದೇ ನೀರಿನ ಕೊಳ ಇಲ್ಲದ ಕಾರಣ ಬಲಿಷ್ಠನಾದ ಭೀಮನು ಈ ಸ್ಥಳದಲ್ಲಿ ಗದೆಯಿಂದ ಅಪ್ಪಳಿಸಿದನು. ಬಲವಾದ ಗದೆಯ ಪ್ರಹಾರಕ್ಕೆ ಭೂಮಿ ಬಿರುಕು ಬಿಟ್ಟಿತು, ನೀರು ಹೊರಚಿಮ್ಮಿತು. ಇನ್ನೊಂದು ಅಚ್ಚರಿಯ ವಿಷಯ ಏನೆಂದರೆ, ಇಲ್ಲಿನ ನೀರು ಬಹಳ ಅಪರೂಪದ ನೀಲಿ ಬಣ್ಣ ಹೊಂದಿದೆ. ಹಾಗಾಗಿ ಇದನ್ನು ನೀಲಿಕುಂಡ ಅಂತಲೂ ಕರೆಯುತ್ತಾರೆ. ಸ್ವಯಂ ವಿಷ್ಣುವೇ ಈ ನೀರಿನಲ್ಲಿ ವಿಶಿಷ್ಟವಾಗಿ ಸನ್ನಿಹಿತನಾಗಿದ್ದಾನೆ ಅಂತ ಇಲ್ಲಿಯ ಜನರ ನಂಬಿಕೆ. ಹಾಗಾಗಿ ಈ ಪವಿತ್ರವಾದ ನೀರಿನಲ್ಲಿ ದಿನಾಗಲೂ 100 ಮಂದಿ ಮೀಯುತ್ತಾರೆ. ನಾಮಿಂದರೂ ಚೂರೂ ಕಲುಷಿತವಾಗಲ್ಲ ಈ ನೀರು. ವಿದೇಶಿ ವಿಜ್ಞಾನಿಗಳು ಡಿಸ್ಕವರಿ ಚಾನೆಲ್ ಕೂಡ ಇದರ ಆಳ ತಿಳಿಯಲು ಪ್ರಯತ್ನಿಸಿದ್ದಾರೆ. ಸುಮಾರು 200 ಅಡಿ ಕೆಳಗೂ ಕೂಡ ಹೋಗಿದ್ದರು ಡೈವರ್ಸ್. ಅದರ ನಂತರ ನೀರಿನ ವೇಗ ಅಂದರೆ ವಾಟರ್ ಕರೆಂಟ್ ಹೆಚ್ಚಾಗಿದ್ದ ಕಾರಣ ತಮ್ಮ ಪ್ರಯತ್ನ ಅರ್ಧದಲ್ಲೇ ಕೈ ಚೆಲ್ಲಿದರು. ಎಷ್ಟು ಇದರ ಆಳ? ಸಮುದ್ರಕ್ಕೂ ಈ ಕುಂಡಕ್ಕೂ ಏನಾದರೂ ಸಂಬಂಧವಿದೆಯಾ ಎನ್ನುವ ಪ್ರಶ್ನೆ ತುಂಬ ಜನಕ್ಕೆ ಕಾಡುತ್ತಿದೆ. ಅದು ಪ್ರಶ್ನೆಯಾಗಿಯೇ ಉಳಿದಿದೆ ಕೂಡ. ಅಂದ ಹಾಗೆ ಸಮುದ್ರ ಅಂತಿದ್ದ ಹಾಗೆ ನೆನಪಾಯಿತು. 2004ರಲ್ಲಿ ಸುನಾಮಿ ಬಂದಾಗ ಕುಂಡದ ನೀರು ಸುಮಾರು 15ರಿಂದ 20 ಅಡಿ ಉಕ್ಕಿತ್ತಂತೆ. ಇದನ್ನು ಸ್ಥಳೀಯರು ಪ್ರತ್ಯಕ್ಷವಾಗಿ ಕಂಡವರು ಈಗಲೂ ಸಹ ಇದ್ದಾರೆ. ಸಮುದ್ರ ಇಲ್ಲಿಂದ ಏನಿಲ್ಲ ಅಂದರೂ 1000 ಕಿಲೋಮೀಟರ್ ದೂರದಲ್ಲಿದೆ. ಹಾಗಾಗಿ ಇದೊಂದು ವಿಸ್ಮಯವೇ ಹೌದು. ಇಲ್ಲಿನ ನೀರು ಎಂದೂ ಒಣಗಿಲ್ಲ. ಸುತ್ತಮುತ್ತ ನೀರಿನ ಸಮಸ್ಯೆ ಬಹಳಷ್ಟು ಇದ್ದರೂ ಈ ಕೊಳದಲ್ಲಿ ಮಾತ್ರ ನೀರು ವರ್ಷವಿಡೀ ಇರುತ್ತದೆ, ತಿಳಿಯಾಗಿಯೂ ಇರುತ್ತದೆ. ಪುಟ್ಟ ಮೀನುಗಳನ್ನು ಕೂಡ ತಾವು ಕಾಣಬಹುದು. ಸಾಮಾನ್ಯವಾಗಿ ಯಾರಾದರೂ ಕೊಳಗಳಲ್ಲಿ ಮುಳುಗಿ ಸತ್ತರೆ ಕೆಲ ದಿನಗಳ ನಂತರ ಅವರ ದೇಹ ಮೇಲೆ ತೇಲುತ್ತದೆ. ಆದರೆ ಇಲ್ಲಿ ದೇಹ ಮೇಲೆ ತೇಲುವುದಿಲ್ಲವಂತೆ, ಸಿಗುವುದೂ ಇಲ್ಲವಂತೆ. ಈ ಭೀಮಕುಂಡದ ಸುತ್ತ ಚಿಕ್ಕ ಚಿಕ್ಕ ಗುಹೆಗಳೂ ಇವೆ. ಅದರ ರಹಸ್ಯವೂ ನಿಗೂಢವಾಗಿಯೇ ಇದೆ. ಮಕರ ಸಂಕ್ರಾಂತಿಯ ದಿನ ಈ ಕೊಳದಲ್ಲಿ ಮಿಂದರೆ ನಾವು ಪವಿತ್ರರಾಗುತ್ತೇವೆ ಎಂಬ ನಂಬಿಕೆ ಕೂಡ ಇದೆ. ನೀವು ಮಧ್ಯಪ್ರದೇಶಕ್ಕೆ ಹೋದರೆ ತಪ್ಪದೇ ಈ ಭೀಮಕುಂಡಕ್ಕೆ ಹೋಗಿ ಪ್ರಕೃತಿಯ ಸೊಬಗನ್ನು ಆಸ್ವಾದಿಸಿ.